ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 16ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಅಧ್ಯಾಯ 17 ಶುರು ಮಾಡೋಣ. ಮರುದಿನ ಬೆಳಿಗ್ಗೆ ಆಫೀಸ್ಗೆ ಹೋಗಲು ತಯಾರಾಗಿ ತಿಂಡಿ ತಿನ್ನಲು ರಾಜಾರಾಮ್ ಬಂದರು. ಭರಣಿ ಇನ್ನೂ ಬಂದಿರಲಿಲ್ಲ. ಶಾಂತಮ್ಮ, ಭರಣಿ ಪುಟ್ಟ ಎದ್ದಿಲ್ವಾ ಎಂದು ಕೇಳಿದಾಗ, ಇನ್ನೂ ಇಲ್ಲ ಯಜಮಾನ್ರಿ ಎಂದಳು. ಸರಿ, ನೀನು ತಿಂಡಿಗೆ ರೆಡಿ ಮಾಡು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಎಂದು ಅವಳ ರೂಮ್ ಕಡೆ ಹೆಜ್ಜೆ ಹಾಕಿದರು. ಭರಣಿ ರಾತ್ರಿ ಕನಸು ಬಿದ್ದು ಹೆದರಿ ತಡವಾಗಿ ಮಲಗಿದ್ದರ ಪರಿಣಾಮ ಬೆಳಿಗ್ಗೆ 10 ಗಂಟೆಯಾದರೂ ಎಚ್ಚರವೇ ಆಗಿರಲಿಲ್ಲ. ರಾಜಾರಾಮ್ ಅವರು ಮುದ್ದಾಗಿ ಟೆಡ್ಡಿಯನ್ನು ಅಪ್ಪಿ ಮಲಗಿದ್ದ ಮಗಳ ಕಡೆ ನೋಡಿ ಹೋಗಿ ಕಿಟಕಿಯ ಪರದೆ ಸರಿಸಿದರು. ಸಿಹಿ ನಿದ್ರೆಯಲ್ಲಿದ್ದ ಭರಣಿಗೆ ಮುಖದ ಮೇಲೆ ಬಿದ್ದ ಸೂರ್ಯನ ಕಿರಣಗಳ ಕಾಟಕ್ಕೆ ಮುಖದ ಮುಂದೆ ಕೈ ಅಡ್ಡ ಹಿಡಿದು ಎಂದು ಲೊಚಗುಟ್ಟಿದಳು. ರಾಜಾರಾಮ್ ಅವರು ಮಗಳ ಪಕ್ಕ ಕೂತ ತಕ್ಷಣ ತನ್ನ ತಂದೆಯನ್ನು ತಬ್ಬಿ ಮುದ್ದಾದ ಮುಗುಳು ನಗೆ ಬೀರಿ ಕಣ್ಬಿಡದೆ ಗುಡ್ ಮಾರ್ನಿಂಗ್ ಡ್ಯಾಡಿ ಎಂದಳು. ಯಾಕೋ ಪುಟ್ಟ, ನಿದ್ದೆ ಇನ್ನೂ ಬಿಟ್ಟಿಲ್ವಾ ಎಂದು ಕೇಳಲು, ಹ್ಞೂ ಡ್ಯಾಡಿ, ರಾತ್ರಿ ಎಷ್ಟು ಕೆಟ್ಟ ಕನಸು ಬಿದ್ದಿತ್ತು, ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಭಯ ಆಗ್ತದೆ. ಪದೇ ಪದೇ ಯಾಕೆ ಈ ಥರ ಕನಸು ಬೀಳ್ತಿದೆ ಎಂದು ಕೇಳಲು, ರಾಜಾರಾಮ್ ಅವರು ಭರಣಿ ಹುಟ್ಟಿದ ದಿನದಂದು ಹುಟ್ಟಿದ ಗಳಿಗೆಯನ್ನು ಕೇಳಲು ಶಾಸ್ತ್ರಿಗಳ ಹತ್ತಿರ ಹೋದಾಗ ಅಂದು ಶಾಸ್ತ್ರಿಗಳು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡರು. ಅಂದು ರಾಜಾರಾಮ್ ಅವರು ಭರಣಿ ಹುಟ್ಟಿದ ದಿನದಂದು ಹುಟ್ಟಿದ ಗಳಿಗೆಯನ್ನು ಕೇಳಲು ಶಾಸ್ತ್ರಿಗಳ ಬಳಿ ಹೋಗಿ ನಮಸ್ತೆ ಶಾಸ್ತ್ರಿಗಳೇ ಎಂದರು. ಬನ್ನಿ ಬನ್ನಿ ರಾಜಾರಾಮ್, ಏನು ವಿಷಯ, ಇಷ್ಟು ಬೆಳಿಗ್ಗೆ ಬಂದಿದ್ದೀರಿ ಎಂದು ಕೇಳಲು, ಅದು ಶಾಸ್ತ್ರಿಗಳೇ, ಶುಕ್ರವಾರ ಬೆಳಗ್ಗೆ 5 ಗಂಟೆ 7 ನಿಮಿಷಕ್ಕೆ ನಮಗೆ ಹೆಣ್ಮಗು ಜನಿಸಿದೆ. ಅದಕ್ಕೆ ಆ ಮಗುವಿನ ಹುಟ್ಟಿದ ಸಮಯ ಚೆನ್ನಾಗಿದೆಯೋ ಇಲ್ವೋ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಎಂದಾಗ, ಓ, ಬ್ರಾಹ್ಮಿ ಮುಹೂರ್ತದಲ್ಲಿ ಜನಿಸಿದೆ, ಒಳ್ಳೆಯದು ಎಂದು ಪಂಚಾಂಗ ತೆರೆದು ನೋಡಿ ಕೈ ಬೆರಳುಗಳು ಎಣಿಸಿ ಲೆಕ್ಕಾಚಾರ ಹಾಕಿ ಒಳ್ಳೆಯ ಗಳಿಗೆಯಲ್ಲೇ ಹುಟ್ಟಿದ್ದಾಳೆ. ಮಗು ಜನಿಸಿದ ಸಮಯದಲ್ಲಿ ಸೌಭಾಗ್ಯ ಯೋಗ ಇದೆ ಎಂದರು. ಶಾಸ್ತ್ರಿಗಳೇ, ಮಗುಗೆ ಯಾವ ಹೆಸರಿಟ್ಟರೆ ಒಳ್ಳೆಯದು ಅಂತ ಚೂರು ನೋಡಿ ನೀವೇ ಒಂದು ಹೆಸರು ಹೇಳಿಬಿಡಿ ಎನ್ನಲು, ನಿಮಗೆ ಇದೇ ಹೆಸರು ಇಡಬೇಕು ಅಂತ ಏನಾದರೂ ಇದೆಯಾ ಎಂದು ಕೇಳಿದರು ಶಾಸ್ತ್ರಿಗಳು. ಆ ಥರ ಏನಿಲ್ಲ ಶಾಸ್ತ್ರಿಗಳೇ, ಅದಕ್ಕೆ ನೀವೇ ಒಂದು ಒಳ್ಳೆಯ ಹೆಸರು ಹೇಳಿ ಎಂದಿದ್ದು ಎಂದಾಗ, ಸರಿ ಎಂದು ಕಣ್ಮುಚ್ಚಿ ಆ ಪರಮಾತ್ಮನ ಧ್ಯಾನಿಸಿ ಭರಣಿ ಅಂತ ಹೆಸರಿಡಿ. ಮುಂದೆ ಅವಳ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳು ಸಮಸ್ಯೆಗಳು ಜೋರಾಗಿ ಮಳೆ ಸುರಿದು ನಿಲ್ಲೋ ಹಾಗೆ ನಿಲ್ಲತ್ವೆ. ಆದರೆ ಎಂದು ಮುಂದೆ ಹೇಳದೆ ಸ್ವಲ್ಪ ಹೊತ್ತು ಮೌನವಾದರು. ಆದರೆ ಏನು ಶಾಸ್ತ್ರಿಗಳೇ, ಯಾಕೆ ಸುಮ್ಮನಾದ್ರಿ ಎಂದು ರಾಜಾರಾಮ್ ಅವರು ಕೇಳಲು, ಈ ಮಗುಗೆ 21 ವಯಸ್ಸು ತುಂಬಿದ ಮೇಲೆ ಅಮಾವಾಸ್ಯೆ ಹತ್ತಿರ ಬರ್ತಿದ್ದ ಹಾಗೆ ಕೆಟ್ಟ ಕನಸುಗಳು ಬೀಳತ್ವೆ. ಅವು ಇವಳನ್ನು ತುಂಬ ಬಾಧಿಸುತ್ತವೆ. ಇವಳ ಜೀವಕ್ಕೆ ಅಪಾಯ ಇದೆ. ಆ ಸಮಯದಲ್ಲಿ ತುಂಬ ಜಾಗ್ರತೆ ವಹಿಸಬೇಕು ನೀವು ಎನ್ನಲು, ನೀವೇನು ಹೇಳ್ತಿದ್ದೀರಾ ಶಾಸ್ತ್ರಿಗಳೇ, ಇದೆಲ್ಲ ನಿಜ ಆಗುತ್ತಾ ಎಂದು ಆಶ್ಚರ್ಯ ಮತ್ತು ಭಯದಿಂದ ಕೇಳಿದರು. ಖಂಡಿತ ಆಗತ್ತೆ, ಯಾಕೆಂದರೆ ಈ ಮಗುವಿನ ಹಿಂದಿನ ಜನ್ಮದ ಕರ್ಮಫಲದ ಪರಿಣಾಮ ಇವಳನ್ನು ಬೆಂಬಿಡದೆ ಕಾಡುತ್ತೆ ಎಂದಾಗ, ಇದಕ್ಕೆ ಪರಿಹಾರ ಇಲ್ವಾ ಶಾಸ್ತ್ರಿಗಳೇ ಎಂದು ಆತಂಕದಿಂದ ಕೇಳಿದರು ರಾಜಾರಾಮ್. ಒಂದು ಸಮಸ್ಯೆ ಸೃಷ್ಟಿಯಾಗಿದೆ ಅಂದರೆ ಅದಕ್ಕೆ ಒಂದು ಪರಿಹಾರ ಕೂಡ ಇದ್ದೇ ಇರುತ್ತೆ. ಹಾಗೆ ಈ ಸಮಸ್ಯೆಗೂ ಪರಿಹಾರ ಇದೆ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿಸಿ, ಹಾಗೆ ಈ ಮಗುವಿನ ಕೈಯಿಂದ ಅನ್ನದಾನ ಮಾಡಿಸಿ, ಒಳ್ಳೆಯದಾಗತ್ತೆ ಎಂದರೆ, ಇದನ್ನು ಎಷ್ಟು ವರ್ಷ ಮಾಡಿಸ್ಬೇಕು ಶಾಸ್ತ್ರಿಗಳೇ ಎಂದು ಕೇಳಿದರು. ಅವಳು ವಿವಾಹ ಆಗೋವರೆಗೂ ಮಾಡಿಸ್ಲೇಬೇಕು. ಅಂದರೆ ಅವಳು ಮದುವೆ ಆದಮೇಲೆ ಗಿರಿಜಾ ಕಲ್ಯಾಣ ಮಾಡಿಸಿ. ಇದರಿಂದ ಅವಳ ಹಿಂದಿನ ಜನ್ಮದ ಕರ್ಮದ ಫಲ ಈ ಜನ್ಮದಲ್ಲಿ ಪೂರ್ತಿಯಾಗತ್ತೆ. ಇವಳನ್ನು ಇವಳ ಗಂಡನಿಂದ ಯಾವ ಶಕ್ತಿಯೂ ಬೇರೆ ಮಾಡೋದಕ್ಕಾಗೋದಿಲ್ಲ. ಅವಳಿಗೆ ಈ ಜನ್ಮದಲ್ಲಿ ಸಿಕ್ಕ ಅನುರೂಪನಾದ ಗಂಡು ಮುಂದಿನ ಜನ್ಮದಲ್ಲೂ ಅವನೇ ಇವಳ ಬಾಳ ಸಂಗಾತಿಯಾಗಿ ಸಿಗ್ತಾನೆ. ಹಾಗೆ ಇವನೇ ನಿಮ್ಮ ಮಗಳ ರಕ್ಷಕನಾಗ್ತಾನೆ ಎಂದಾಗ, ನಿಮ್ಮಿಂದ ತುಂಬ ಉಪಕಾರ ಆಯಿತು ಶಾಸ್ತ್ರಿಗಳೇ ಎಂದು ಕೈ ಮುಗಿದರು ರಾಜಾರಾಮ್. ಶುಭವಾಗಲಿ, ಹೋಗಿ ಬನ್ನಿ ಎಂದಾಗ ರಾಜಾರಾಮ್ ಶಾಸ್ತ್ರಿಗಳಿಗೆ ದಕ್ಷಿಣೆ ಕೊಟ್ಟು ಭರಣಿಯ ಜನ್ಮಪತ್ರಿಕೆ ಬರೆಸಿಕೊಂಡು ಹೋದರು. ಇಷ್ಟು ನೆನಪಿಸಿಕೊಂಡವರು ಇನ್ನೂ ಅದೇ ಗುಂಗಲ್ಲೇ ಇದ್ದರು. ಡ್ಯಾಡಿ ಡ್ಯಾಡಿ ಏನು ಯೋಚನೆ ಮಾಡ್ತಿದ್ದೀರಾ ಎಂದಾಗ ತಮ್ಮ ಯೋಚನಾ ಲಹರಿಯಿಂದ ಆಚೆ ಬಂದು ಭರಣಿ ತಲೆನೇ ಒರೆಸಿ ನೆತ್ತಿಗೆ ಮುತ್ತನ್ನಿಟ್ಟು, ಏನಿಲ್ಲ ಕಂದ, ನೀನು ಹೋಗಿ ಫ್ರೆಶ್ ಅಪ್ ಆಗಿ ಬಾ, ತಿಂಡಿ ತಿನ್ನೋಣ, ಹೊಟ್ಟೆ ಹಸಿತಿದೆ ಎನ್ನಲು, ಓಕೆ ಡ್ಯಾಡಿ, ಗಿವ್ ಮಿ 10 minutes ಎಂದು ಎದ್ದು ಬಾತ್ರೂಮ್ ಹೊಕ್ಕಳು. ವಸು, ಯಾಕಿಷ್ಟು ಹಠ ಮಾಡ್ತಿದ್ಯಾ,
ನೋಡು, ನಾನು ಹೇಳ್ತಿದ್ದೀನಲ್ಲ, ಸಮಯ ಬಂದಾಗ ಹೇಳ್ತೀನಿ ಅಂತ ಎಂದರೆ, ನಾನು ಹೇಳಿದ್ನಲ್ಲ ಆ ಸಮಯ ಬಂದಾಗ ನಾನು ಊಟ ಮಾಡ್ತೀನಿ ಅಂತ ಎಂದರು ವಸುಮತಿ. ಗೌತಮ್, ನೀನಾದರೂ ಹೇಳೋ ನಿಮ್ಮಮ್ಮನಿಗೆ ಎಂದು ಮಗನಿಗೆ ಹೇಳಲು, ಡ್ಯಾಡ್, ನಿಜ ಏನು ಅಂತ ಹೇಳಿಬಿಡಿ, ಆಗ ಈ ಸಮಸ್ಯೆ ಎಲ್ಲ ಇರೋದೇ ಇಲ್ಲ ಅಲ್ವಾ ಎನ್ನುತ್ತಿದ್ದ ಹಾಗೆ, ಹೌದು ಮಾವ, ಇವತ್ತಲ್ಲ ನಾಳೆ ವಿಷಯ ಗೊತ್ತಾಗಲೇಬೇಕು. ಅದನ್ನು ಈಗಲೇ ಹೇಳಿಬಿಡಿ. ನೀವೇ ನೋಡ್ತಿದ್ದೀರಲ್ಲ, ಅತ್ತೆ ಒಂದು ಗುಟುಕ್ ನೀರು ಸಹ ಕುಡಿಯಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ ಎನ್ನಲು, ಡ್ಯಾಡ್, ನಮಗೂ ಕುತೂಹಲ ಇದೆ. ಏನಂತ ವಿಷಯ ಇದೆ ಭರತ್ ಬಗ್ಗೆ, ಅದನ್ನು ತಿಳ್ಕೋಬೇಕು ಅಂತ ಕೇಳಲು, ಗೌತಮ್, ರಾಧಾ, ಹೋಗಲಿ ಬಿಟ್ಬಿಡಿ, ಒತ್ತಾಯ ಮಾಡಬೇಡಿ, ನಾನು ಸತ್ತ ಮೇಲಾದರೂ ಹೇಳ್ತಾರಾ ನೋಡೋಣ ಎನ್ನಲು, ಬಸು ಏನು ಮಾತು ಅಂತ ಆಡ್ತಿದ್ಯಾ, ಸರಿ, ವಿಷಯ ತಿಳ್ಕೊಳ್ಳೇಬೇಕು ಅನ್ನೋದಾದರೆ ಹೇಳ್ತೀನಿ ಎಂದು ಮಡದಿಯ ಹಠಕ್ಕೆ ಸೋತು ನುಡಿಯಲು ವಸುಮತಿಯವರಿಗೆ ಈಗ ಮನಸ್ಸಿಗೆ ಸಮಾಧಾನವಾಗಿತ್ತು. ಆದರೆ ಅದಕ್ಕೂ ಮೊದಲು ನೀನು ತಿಂಡಿ ತಿನ್ನಬೇಕು ಅಂದರೆ ಮಾತ್ರ ನಾನು ಹೇಳೋದು ಎಂದಾಗ ವಸುಮತಿಯವರು ಖುಷಿಯಿಂದ ಕಣ್ಣೀರು ಒರೆಸಿಕೊಂಡು ಹ್ಞೂ ಎಂದು ತಲೆ ಆಡಿಸಿದ ತಕ್ಷಣ ನಂದನ್ ಅವರು ವಸುಮತಿಯವರ ಮುಂದೆ ತಿಂಡಿ ತಟ್ಟೆ ಹಿಡಿದರು. ಖುಷಿಯಿಂದ ತಟ್ಟೆ ತೆಗೆದುಕೊಂಡು ತಿಂಡಿ ತಿಂದು ಮುಗಿಸಿ, ಸರಿ ಹೇಳಿ, ಏನು ವಿಷಯ ಅಂತ ಕೇಳಿದರು. ನಾನು ಯಾಕೆ ಭರತ್ನ ನಮ್ಮೆಲ್ಲರಿಂದ ದೂರ ಇಟ್ಟಿದ್ದೀನಿ ಅಂದರೆ, ಭರತ್ ಹುಟ್ಟಿದ ದಿನ ನೀನು ಡೆಲಿವರಿಯಾಗಿ ಸುಸ್ತಾಗಿ ಮಲಗಿದ್ದೆ. ಆವತ್ತು ನಮ್ಮ ಕುಲಗುರುಗಳು ಕಾಲ್ ಮಾಡಿದರು. ಅದು ಯಾರಿಗೂ ತಿಳಿಸ್ದೆ ಏಕಾಏಕಿ ಅವ್ರು ನನ್ನನ್ನು ತಕ್ಷಣ ಆಶ್ರಮಕ್ಕೆ ಬರೋದಕ್ಕೆ ಹೇಳಿದರು. ನಾನು ಇಲ್ಲಿನ ಪರಿಸ್ಥಿತಿ ಹೇಳಿ ನಾನು ನಾಡಿದ್ದು ಬರ್ತೀನಿ ಅಂದಾಗ ಗುರುಗಳು ತಕ್ಷಣ ಈಗಿಂದೀಗಲೇ ಹೊರಟು ಬಾ ಅಂತ ಅವಸರ ಮಾಡಿದ್ರು. ನಾನು ನರ್ಸ್ಗೆ ಹೇಳಿ ಕಾರ್ ತಗೊಂಡು ಮಧ್ಯಾಹ್ನನೇ ಹೊರಟು ಆಶ್ರಮಕ್ಕೆ ಹೋದೆ. ಗುರುಗಳು ನಾನು ಬರೋ ದಾರಿ ಕಾಯ್ತಿದ್ರು ಅನ್ಸುತ್ತೆ. ನಾನು ಬರ್ತಿದ್ದ ಹಾಗೆ ತಮ್ಮ ವೈಯಕ್ತಿಕ ಕೋಣೆಗೆ ಕರ್ಕೊಂಡು ಹೋಗಿ ಬಾಗಿಲು ಹಾಕಿದ್ರು. ಅವ್ರು ಬಾಗಿಲು ಹಾಕಿದ್ದು ನೋಡಿ ಸ್ವಲ್ಪ ಗಲಿಬಿಲಿಯಾದೆ. ಯಾಕೆ ಗುರುಗಳೇ ಇಷ್ಟೊಂದು ಅರ್ಜೆಂಟ್ನಲ್ಲಿ ಬರೋದಕ್ಕೆ ಹೇಳಿದ್ರಿ ಎಂದು ಕೇಳಲು, ನಿನ್ನ ಮಗುವಿನ ಬಗ್ಗೆ ಹೇಳಬೇಕು, ಆ ಪರಶಿವನ ಆಜ್ಞೆ ಆಗಿದೆ ಎಂದರು. ಅವ್ರೇನು ಹೇಳ್ತಿದ್ದಾರೆ ಅಂತ ನಂಗೆ ಅರ್ಥನೇ ಆಗಲಿಲ್ಲ. ಅದಕ್ಕೆ ನೀವೇನು ಹೇಳ್ತಿದ್ದೀರಾ ಅಂತ ಅರ್ಥನೇ ಆಗ್ತಿಲ್ಲ ಗುರುಗಳೇ ಎಂದಾಗ, ನಿನ್ನ ಮಗನ ಹಿಂದಿನ ಜನ್ಮದ ಕರ್ಮದ ಫಲ ಇನ್ನೂ ಪೂರ್ತಿಯಾಗಿಲ್ಲ. ಈ ಜನ್ಮದಲ್ಲಿ ಅದು ಪೂರ್ತಿಯಾಗತ್ತೆ. ಅದಕ್ಕೆ ಮರುಹುಟ್ಟು ಪಡೆದು ಬಂದಿದ್ದಾನೆ ಎನ್ನಲು, ಗುರುಗಳೇ ಸರಿಯಾಗಿ ಹೇಳಿ, ನಿಮ್ಮ ಮಾತು ಒಂದೂ ಅರ್ಥ ಆಗ್ತಿಲ್ಲ ಎಂದರು ಗೊಂದಲದಲ್ಲಿ. ನಿನ್ನ ಮಗ ಪುನರ್ಜನ್ಮ ತಾಳಿ ಬಂದಿದ್ದಾನೆ. ಒಂದು ಹೆಣ್ಣಿನ ಶಾಪ ಅವನನ್ನು ಮುಂದಿನ ದಿನಗಳಲ್ಲಿ ಬೆಂಬಿಡದೆ ಕಾಡುತ್ತೆ. ಆ ಹೆಣ್ಣಿನ ಶಾಪ ಉಗ್ರ ರೂಪ ತಾಳಿ ಅವನನ್ನು ಬಲಿ ತಗೊಂಡ್ರೂ ತಗೋಬಹುದು. ಇದ್ರ ಜೊತೆಗೆ ನಿನ್ನ ಶತ್ರುಗಳು ಅವರಿಂದಲೂ ನಿನ್ನ ಮಗನಿಗೆ ಜೀವಕ್ಕೆ ಆಪತ್ತಿದೆ ಎನ್ನಲು, ಆದರೆ ನನಗೆ ಮೊದಲೇ ಮಗು ಕೂಡ ಗಂಡು ಮಗುನೇ ಅಲ್ವಾ, ಅವನ ಜೀವಕ್ಕೆ ಅಪಾಯ ಇಲ್ಲದೆ ಇರೋದು ಈ ಹುಟ್ಟಿದ ಮಗುವಿನ ಜೀವಕ್ಕೆ ಅಪಾಯ ಇದೆ ಅಂದರೆ ಏನರ್ಥ ಗುರುಗಳೇ ಎಂದು ಕೇಳಿದಾಗ, ಇದಕ್ಕೆ ಕಾರಣ ಅವನ ಹಿಂದಿನ ಜನ್ಮದ ಕರ್ಮಫಲ ಅಷ್ಟೇ. ಆ ಹೆಣ್ಣಿನ ಶಾಪ ಈ ಜನ್ಮದಲ್ಲಿ ಇವನನ್ನು ಮುಂದೆ ಇವನ ಹೆಂಡತಿಯಾಗಿ ಬರುವವಳನ್ನು ಕೂಡ ಕಾಡುತ್ತೆ. ಅದಕ್ಕೆ ನಿನ್ನ ಮಗನ್ನ ದೂರ ಇಟ್ಟು ಬೆಳೆಸು. ಅವನಿಗೆ 21 ವರ್ಷ ತುಂಬಿದ ನಂತರ ಒಂದೊಂದೇ ಅಪಾಯದ ಮುನ್ಸೂಚನೆ ನಿನಗೆ ಸಿಗತ್ತೆ ಎಂದಾಗ ನಂದನ್ ಗಾಬರಿ ಮತ್ತು ಭಯದಿಂದ, ಗುರುಗಳೇ ಮುಂದೇನು ಮಾಡೋದು ಎಂದರು ಚಿಂತಿತರಾಗಿ. ಇದಕ್ಕೆ ಪರಿಹಾರ ಒಂದೇ, ಆದಷ್ಟು ನಿನ್ನ ಕುಟುಂಬದಿಂದ ಈ ಊರಿಂದ ದೂರ ಇಡು. ನಾನು ಹೇಳೋವರೆಗೂ ಅವನನ್ನು ವಾಪಸ್ ಇಲ್ಲಿ ಕರ್ಕೊಂಡು ಬರಬೇಡ ಎಂದರು. ಗುರುಗಳೇ ಈ ರೀತಿ ನನ್ನ ಮಗನಿಗೆ ಯಾಕೆ ಎಂದು ಕೇಳಲು, ಪೂರ್ತಿ ಸತ್ಯ ಹೇಳೋ ಸಮಯ ಇನ್ನೂ ಬಂದಿಲ್ಲ. ಅದಕ್ಕೆ ಆ ಪರಶಿವನ ಆಜ್ಞೆ ಆಗಿಲ್ಲ. ಸದ್ಯಕ್ಕೆ ಇಷ್ಟೇ ತಿಳ್ಕೊ ಸಾಕು. ನೀನಿನ್ನು ಹೊರಡು. ಹಾಗೆ ಈ ವಿಷಯನ ಯಾರಿಗೂ ಹೇಳಬೇಡ. ಈ ವಿಷಯ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಲಿ ಎಂದಾಗ, ಸರಿ ಗುರುಗಳೇ ಅಂದು ನಾನು ಅಲ್ಲಿಂದ ಹೊರಟು ಬಂದೆ. ನಿನಗೆ ಎಚ್ಚರವಾದಾಗ ನಾನು ಅಲ್ಲಿರಲಿಲ್ಲ ಅಂತ ನೀನು ಗಾಬರಿಯಾಗಿದ್ದೆ. ನಾನು ವಾಪಸ್ ಬಂದಾಗ ನೀವಿಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ದೆ, ನೆನಪಿದೆಯಾ ಎಂದು ಕೇಳಲು ವಸುಮತಿಯವರು ಹೌದು ಎಂದು ತಲೆ ಆಡಿಸಿದರು. ಅವ್ರು ಹೇಳಿದ್ದಕ್ಕೆ ನಾನು ಭರತ್ನ ಇಷ್ಟು ದಿನ ನಿಮ್ಮೆಲ್ಲರಿಂದ ದೂರ ಇಟ್ಟಿದ್ದು. ಆದರೆ ಅವನು ನನ್ನ ಮಾತು ಮೀರಿ ಇಂಡಿಯಾ ವಾಪಸ್ ಬಂದ. ನನಗೂ ನನ್ನ ಮಗನ ಜೊತೆ ಸಮಯ ಕಳಿಬೇಕು, ನಾವೆಲ್ಲರೂ ಕೂಡಿ ಒಟ್ಟಿಗೆ ಇರಬೇಕು. ಎಷ್ಟೋ ವರ್ಷಗಳಿಂದ ಮನಸ್ಸಲ್ಲಿ ಕೂಡಿಟ್ಟು ಮಾತುಗಳನ್ನೆಲ್ಲ ಅವನ ಜೊತೆ ಮಾತಾಡಬೇಕು. ಗೆಳೆಯರ ಹಾಗೆ ಜೊತೆ ಕೂಡಿ ಕ್ರಿಕೆಟ್, ಶಟಲ್ ಕಾಕ್, ಚೆಸ್ ಆಡಬೇಕು ಅಂತ ಇನ್ನೂ ಏನೇನೋ ಆಸೆಗಳಿವೆ. ಆದರೂ ನಾನು ಎಲ್ಲ ಆಸೆಗಳನ್ನು ಮನಸ್ಸಲ್ಲೇ ಅದ್ಮಿಟ್ಕೊಂಡು ದೂರ ಇಟ್ಟಿದ್ದು ಒಂದೇ ಕಾರಣಕ್ಕೆ, ಗುರುಗಳು ಭರತ್ ಜೀವಕ್ಕೆ ಅಪಾಯ ಅಂತ ಹೇಳಿದ್ರಿಂದ. ನಾನು ಅವನ ಜೊತೆ ಅಷ್ಟು ಕಠೋರವಾಗಿ ನಡ್ಕೊಳ್ಳದೆ ಹೋಗಿದ್ದಿದ್ರೆ ಭರತ್ ನಮ್ಮನ್ನು ಬಿಟ್ಟು ಹೋಗ್ತಾನೇ ಇರಲಿಲ್ಲ. ಈಗಲೂ ಅವನ ಮೇಲೆ ಕೋಪ ಇದೆ ಅನ್ನೋ ಹಾಗೆ ನಾಟಕ ಮಾಡ್ತಿದ್ದೀನಿ. ಈ ನಾಟಕದ ಮುಖ ಹೊತ್ತು ಅವನ ಮುಂದೆ ಹೋದಾಗಲೆಲ್ಲ ಎಷ್ಟು ಹಿಂಸೆ, ನೋವು, ಸಂಕಟ
ದುಃಖ ಆಗತ್ತೆ ಅನ್ನೋದು ನನಗೆ ಮಾತ್ರ ಗೊತ್ತು. ಅದನ್ನೆಲ್ಲ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಹೊರಗಡೆ ಗಂಭೀರವಾಗಿ ಕೋಪ ನಟಿಸ್ತಾ ಒಳಗೊಳಗೆ ನೋವು ತಿಂತಾ ಇದ್ದೀನಿ ಎಂದು ಕಣ್ಣೀರು ಮಿಡಿದು ಕುಸಿದು ಕುಳಿತರು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 17ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.